ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ಗದ್ದೆದು, ಅದು ಕುಯ್ಲು ನಮ್ಮದು ಇವತ್ತು. ಅದು ಇಷ್ಟು ವರ್ಷ ಒಂದು 2-3 ವರ್ಷದ ಹಿಂದೆ ಜನಗಳೇ ಕುಯ್ತಾ ಇದ್ದಿದ್ದು. ಈಗ ಯಾರೂ ಇಲ್ಲ ಅಂತ ಹೇಳಿ ಮಿಷಿನ್ನು ತೊಗೊಂಡು ಬಂದು ಕುಯ್ಯೋದು. ಇದೇ ನೋಡಿ ಮಿಷಿನು. ಇದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಈ ಥರ ಕುಯ್ಯೋದು. ಆದರೂ ಎಷ್ಟಾದ್ರೂ ಜನಗಳು ಕುಯ್ದಷ್ಟು ನೀಟ್ ಅನಿಸಲ್ಲ. ಸೈಡೆಲ್ಲ ನಾವೇ ಕುಯ್ಬೇಕಾಗತ್ತೆ. ಸೈಡ್ಗೆಲ್ಲ ಇದು ಹೋಗೋದಿಲ್ಲ ಮಿಷಿನು. ಮಧ್ಯದಲ್ಲಿ ಕುಯ್ಯುತ್ತೆ ಚೆನ್ನಾಗಿ. ಇದೊಂದು ದೊಡ್ಡ ಗದ್ದೆ ಇದು ಒಂದನ್ನು ಒಂದು 4-5 ಜನ ಒಂದು 2-3 ಗಂಟೆನೇ ಕುಯ್ಬೇಕಾಗುತ್ತೆ. ಇಷ್ಟು ಫುಲ್ ಕುಯ್ದು ಮುಗಿಯೋಷ್ಟೊತ್ತಿಗೆ. ಈ ಮಿಷಿನ್ ಆದರೆ ಒಂದು 10 ನಿಮಿಷಕ್ಕೆ ಫುಲ್ ಕುಯ್ದು ಮುಗಿಸ್ಬಿಡುತ್ತೆ. ಹಾಗೆ ಮನುಷ್ಯರು ಕುಯ್ದಷ್ಟು ನೀಟ್ ಬರೋದಿಲ್ಲ, ಆದರೆ ಬೇಗ ಆಗುತ್ತೆ ಅಂತ ಕುಯ್ಯೋಕ್ಕೆಲ್ಲ ಇವಾಗ ಆಗಲ್ವಲ್ಲ ಅಂಥೇಳಿ ಈಗ ಮಿಷಿನು ಎಲ್ಲ. ನಮ್ಮಪ್ಪ ಹಾಯ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಟಿಲ್ಲರ್ಗಳೆಲ್ಲ ಬರ್ತಾವಲ್ಲ ಆ ಥರನೇ ಇದೆ. ಎದುರುಗಡೆ ಈ ಥರ ಕಟ್ಟಿಂಗ್ ಥರ ಏನೋ ಮಾಡಿದ್ದಾರೆ, ಚೆನ್ನಾಗಿದೆ, ಯೂಸ್ ಆಗುತ್ತೆ ಎಲ್ಲದಕ್ಕೂ. ಇವಾಗ ಮಿಷಿನು ಗದ್ದೆ ಕುಯ್ಯೋಕ್ಕೂ ಮಿಷಿನ್ ಬಂದುಬಿಟ್ಟಿದೆ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಮುದ್ರದ ಅಲೆ ಬಂದಂಗೆ ಆಗುತ್ತೆ ನೋಡಿ ಹೇಗೆ ಕುಯ್ಯುತ್ತೆ ಮಿಷಿನು ಅಂತ. ಪೈರೆಲ್ಲ ಒಂದೇ ಸಮ ಉದ್ದಕ್ಕೆ ಬೀಳುತ್ತೆ, ಒಳ್ಳೆ ಚಾಪೆ ಹಾಸ್ದಂಗೆ ಕಾಣಿಸುತ್ತೆ. ಅಲ್ಲೇ ಗದ್ದೆಯಲ್ಲಿ ಮಣ್ಣಿರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ. ಆ ಮಣ್ಣಲ್ಲೆಲ್ಲ ಏನೋ ಮಣ್ಣಿಂದೆಲ್ಲ ಆಟ ಸಾಮಾನು ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ. ನಮ್ಮದಿಷ್ಟು ಗದ್ದೆ ಕುಯ್ಯೋದಾದರೆ ಒಂದು ಇದರಲ್ಲಿ ಫುಲ್ ನಮ್ಮದಿಲ್ಲ, ನಮ್ಮ ದೊಡ್ಡಮ್ಮನವ್ರದ್ದು ಇದೆ. ಇಷ್ಟು ಗದ್ದೆ ಕುಯ್ಯೋದಾದರೆ ನಮಗೆ ಒಂದು ದಿನಕ್ಕೆ ಒಂದು 10 ಜನ ಬೇಕಾಗ್ತಿತ್ತು. ಅಷ್ಟು ಕುಯ್ದು ಮುಗ್ಸೋಕ್ಕಾದರೆ 10-11 ಜನನೇ ಬೇಕು. ಆದರೆ ಇದು ಈ ಮಿಷಿನು ಒಂದು 3 ಗಂಟೆಯಲ್ಲಿ 4 ಗಂಟೆ ಅನ್ನೋಷ್ಟೊತ್ತಿಗೆ 4 ಗಂಟೆ ಬೇಕು. ಆವಾಗ ಎಲ್ಲ ಫುಲ್ ಕುಯ್ದು ಮುಗಿಸ್ಬಿಡುತ್ತೆ. ಇಡೀ ದಿನ ಏನು ಬೇಕಾಗೋದಿಲ್ಲ. ಅಕ್ಕಿಗಳೆಲ್ಲ ಬಂದಿರುತ್ತೆ, ಅದನ್ನು ಕುಯ್ದು ಹಾಕಿದಾಗ ಹುಳ ಎಲ್ಲ ಹಾರ್ತಾ ಇರುತ್ತಲ್ಲ, ಅದನ್ನು ಕುಯ್ದಾಗ ಆವಾಗ ಅದನ್ನೆಲ್ಲ ತಿನ್ನೋಕ್ಕೆ ಅಂತ ಹಕ್ಕಿಗಳು ಬರ್ತವೆ. ಎಷ್ಟು ಚೆನ್ನಾಗಿ ಕುಯ್ದು ಬೀಳುತ್ತೆ ನೋಡಿ, ಹತ್ತಿರದಲ್ಲಿ ಬರುತ್ತೆ ಮಿಷಿನು. ಚೆಂದ ಕುಯ್ದು ಹಾಗೆ ಬೀಳುತ್ತೆ. ಅದನ್ನು ಆಮೇಲೆ ಹೊರೆ ಕಟ್ಟಿ ತಗೊಂಡು ಹೋಗಬೇಕು, ಅದನ್ನು ಭತ್ತ ಹುಲ್ಲು ಬೇರೆ ಮಾಡೋಕ್ಕೆ. ಈ ಮಿಷಿನನ್ನು ಎಲ್ಲರೂ ಏನು ಯೂಸ್ ಮಾಡೋದಿಲ್ಲ. ಜನ ಇದ್ದಾರೆ, ನಾವು ಕೈಯಲ್ಲೇ ಕುಯ್ಸ್ತೀವಿ, ಮನುಷ್ಯರೇ ಕುಯ್ತೀವಿ, ಜನಗಳೇ ಕುಯ್ತೀವಿ ಅಂತ ಅನ್ನೋದಾದರೆ ಗದ್ದೆಯಲ್ಲಿ ಊಟ ಮಾಡ್ತಿದ್ದೀವಿ ಫ್ರೆಂಡ್ಸ್. ಜನಗಳಿದ್ದಾರೆ, ಜನಗಳೇ ಕುಯ್ಯೋದು ಅಂತಾದರೆ ಜನ ಕರೆಸ್ಬಿಟ್ಟು ಕುಯ್ಸ್ತಾರೆ. ಜನ ಕರೆಸಿ ಕುಯ್ಸೋದೇ ಕ್ಲೀನ್ ಆಗುತ್ತೆ, ವೇಸ್ಟ್ ಆಗೋದಿಲ್ಲ. ಇದರಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ, ಹಾಳಾಗುತ್ತೆ ಸ್ವಲ್ಪ. ಈಸಿಯಾಗಿ ಬೇಗ ಆಗುತ್ತೆ. ಈಗ ಜನಗಳಿವಾಗ ದುಡ್ಡಿಗೆ ಯಾರೂ ಬರೋದಿಲ್ಲ ಫ್ರೆಂಡ್ಸ್.
ನಾವು ಅವ್ರ ಮನೆಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅದಾಗೋದಿಲ್ಲ ಅಂತ ಹೇಳ್ಕೊಂಡು ಈ ಥರ ಮಿಷಿನ್ ತರಿಸಿ ಕೂರಿಸ್ತೀವಿ. ನೋಡಿ ಹಕ್ಕಿಗಳೆಲ್ಲ ಹಾರ್ತಾ ಇದ್ದಾವೆ. ಈ ಥರ ಸೈಡಲ್ಲಿ ಬಿಡಿಸ್ಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ದಕ್ಕೆ.